ಭಾರತದ ಇತಿಹಾಸವನ್ನು ಸಾವಿರಾರು ವರ್ಷಗಳಿಂದ ಹೇಳುತ್ತಾ ಬಂದಿದ್ದಾರೆ. ಜೀವನವು ಚಿತ್ರಗಳ ಮೂಲಕ ಭೀಂಬೇಟ್ಕಾ ಅವರ ಗುಹೆಯೊಳಗೆ ಮಿಂಚುತ್ತಿತ್ತು. ಛಾಯಾ ಪ್ರದರ್ಶನ ಮತ್ತು ಗೊಂಬೆಯ ಆಟದಲ್ಲಿ ಕಲ್ಪನೆಗೆ ಹಾರಾಟ ಇತ್ತು. ಪಟಚಿತ್ರದಂಥ ಸ್ಕ್ರೋಲ್ ಕಲೆಗಳು ಮತ್ತು ಜನಕಥೆಗಳು ಜೀವಂತವಾಗಿದ್ದವು. ವಾರ್ಲಿಯ ರೇಖೆಗಳು ನಡುಗುವಾಗ ಸಂಸ್ಕೃತಿ ಮಾತನಾಡುತ್ತಿದೆ. ದೇವಾಲಯದ ಗುಡಿಯಲ್ಲಿ ಕೆತ್ತಲ್ಪಟ್ಟ ಶಿಲ್ಪಗಳು ಪ್ರತಿಯೊಂದು ದೃಶ್ಯದ ಕಥೆಯನ್ನು ವಿವರಿಸುತ್ತಿತ್ತು. ಅಜಂತ ಮತ್ತು ಎಲ್ಲೋರದ ಭಿತ್ತಚಿತ್ರಗಳು ಅಥವಾ ಕೋನಾರ್ಕನ ಸುಂದರ ಶಿಲ್ಪಕಲೆ ಪ್ರತಿಕೃತಿಯಲ್ಲಿ ಕಲೆಯು ಜೀವಂತವಿತ್ತು. ಇದುವೇ ದಾರಿಯ ಬುಡದಿಂದ ಭಾರತದಲ್ಲಿ ಉದ್ಭವಿಸಿದ ರಚನಾತ್ಮಕತೆ. ಸರಳವಾಗಿಯೇ ಇದ್ದರೂ ಪರಿಣಾಮಕಾರಿಯಾಯಿತು. 20ನೇ ಶತಮಾನದ ಆರಂಭದಲ್ಲಿ ಭಾರತವು ಅನಿಮೇಷನ್ ಕ್ಷೇತ್ರದಲ್ಲಿ ತನ್ನ ಮೊದಲ ಹೆಜ್ಜೆ ಇಟ್ಟಿತು. ಕೈಯಿಂದ ನಿಯಮಿತವಾದ ಫ್ರೇಮ್ಗಳು, ಚಿತ್ರರೇಖೆಗಳು ಮತ್ತು ಸ್ಕೆಚ್ಗಳು ಜೀವ ಹೊಂದಿತು. ಕಥೆಗಳು ಪ್ರಾರಂಭವಾಗುತ್ತಿದ್ದು ಕೆಲವೊಮ್ಮೆ ಕಾಗದದ ಚೂರಿಂದ, ಕೆಲವೊಮ್ಮೆ ಮಣ್ಣಿನಿಂದ ಕಥೆಗಳು ರಚಿಸಲಾಗಿತ್ತು. ಪ್ರತಿಯೊಂದು ಫ್ರೇಮಿನಿಂದ ಸ್ಟಾಪ್ ಮೋಷನ್ ಅನಿಮೇಷನ್ ಜೀವರಹಿತ ವಸ್ತುಗಳಿಗೆ ಆತ್ಮ ನೀಡಿತು. 2D ಅನಿಮೇಷನ್ ಎಲ್ಲ ವಯಸ್ಸಿನ ಜನರ ಹೃದಯಗಳನ್ನು ಗೆದ್ದಿತು. ಇದು ಸೃಷ್ಟಿಯ ಹೊಸ ದಾರಿಯಾಯಿತು. ಕಲೆಯ ತಂತ್ರಜ್ಞಾನವು ಒಂದಾಗಿ ಮಾಯಾಜಾಲವನ್ನು ಸೃಷ್ಟಿಸಿದೆ. ಆಮೇಲೆ ಒಂದು ಹೊಸ ಯುಗ ಬಂತು, 3D ಅನಿಮೇಷನ್ನ ಯುಗ. ಕಂಪ್ಯೂಟರ್ನಿಂದ ರಚಿಸಲಾದ ಮಾದರಿಗಳು ಕೇವಲ ಚಲಿಸಲಿಲ್ಲ, ಅವು ಪ್ರದರ್ಶಿಸುತ್ತಾ ಇದ್ದಾವೆ. ರಿಗ್ಗಿಂಗ್, ಸ್ಕಿನ್ನಿಂಗ್ ಮತ್ತು ಡಿಜಿಟಲ್ ಕ್ಯಾಮೆರಾ ಕಾರ್ಯವಿಧಾನವು ಜಗತ್ತಿಗೆ ಹೊಸ ದೃಷ್ಟಿಕೋನವನ್ನು ನೀಡಿತು. ಮೋಷನ್ ಕ್ಯಾಪ್ಚರ್ ತಂತ್ರಜ್ಞಾನ ಕಲಾವಿಧಾನ ಪ್ರತಿಯೊಂದು ಸನ್ನೆಯೂ ಪರದೆ ಮೇಲೆ ಜೀವಂತ ಆಗಿತ್ತು. ಆಟವಾಗಿರಲಿ, ಶಾರ್ಟ್ ಫಿಲ್ಮ್ಸ್ ಅಥವಾ ಡಿಜಿಟಲ್ ಅವತಾರ್, ಭಾರತೀಯ ಕಲಾವಿದರು ಈಗ ಹೊಸ ಆಯಾಮಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕಲ್ಪನೆಯನ್ನು ರೂಪಿಸುವುದು ಇನ್ನು ಕನಸಲ್ಲ, ಅದು ವಾಸ್ತವವಾಗಿತ್ತು. ಸೃಜನಾತ್ಮಕತೆಯು ಕೇಂದ್ರವಾಗಿ ಹೊರಹೊಮ್ಮುತ್ತದೆ. ನಗರಗಳಲ್ಲಿ ಸ್ಟುಡಿಯೋಗಳು, ಕಾಲೇಜ್ಗಳಲ್ಲಿ ಪ್ರಯೋಗಶಾಲೆಗಳು, ಗ್ರಾಮಗಳಲ್ಲಿ ಕಲ್ಪನೆಗಳು ಒಳೆಯುತ್ತಿವೆ. ಕಲೆ ಎಲ್ಲೆಲ್ಲೂ ಉಸಿರಾಡುತ್ತಿದೆ. 2D, 3D, ಸ್ಟಾಪ್ ಮೋಷನ್ ಮತ್ತು ಮೋಷನ್ ಕ್ಯಾಪ್ಚರ್ ಇವುಗಳು ಈಗ ತಂತ್ರಗಳಷ್ಟೇ ಅಲ್ಲ, ಇವುಗಳು ಅಭಿವ್ಯಕ್ತಿಯ ಸಾಧನೆಗಳಿಗೆ ಮಾರ್ಪಟ್ಟಿವೆ. ನಮ್ಮ ಹೊಸ ಭಾರತದ ಕಥೆಯು ಈಗ ಜಗತ್ತಿನೆಲ್ಲೆಡೆ ಪ್ರತಿಧ್ವನಿಸುತ್ತಿದೆ. ಭಾರತದ ಶೈಲಿ, ಭಾರತದ ಆತ್ಮವಿಶ್ವಾಸದೊಂದಿಗೆ ಭಾರತದ ಸೃಜನಾತ್ಮಕ ಆತ್ಮ ಎಂದಿಗೂ ವಿಶ್ರಾಂತಿ ಪಡೆಯದು. ಪ್ರತಿದಿನವೂ ಅದು ಹೊಸ ಅರ್ಥವನ್ನು ತೆಗೆದುಕೊಳ್ಳುತ್ತದೆ. ಏಕೆ ಎಂದರೆ ಇದು ಭಾರತದ ಸೃಷ್ಟಿಯ ಮಹಾಕಥೆ, ಭೂತಕಾಲದಿಂದ ಭವಿಷ್ಯದತ್ತ.